ಅವಿವಾಹಿತ ಪುತ್ರಿ ತಂದೆಯಿಂದ ಮದುವೆ ಖರ್ಚು ಪಡೆಯಲು ಅರ್ಹಳು. ಛತ್ತೀಸ್ಗಢ ಹೈಕೋರ್ಟ್ ನೀಡಿದ ತೀರ್ಪು. ಈ ತೀರ್ಪಿನ ಕುರಿತು ಒಂದು ವರದಿ ಇಲ್ಲಿದೆ. ಅವಿವಾಹಿತ ಪುತ್ರಿಗೆ ಪೋಷಕರಿಂದ ಮದುವೆಯ ಖರ್ಚು ಹಾಗೂ ಪಾಲನೆ ಮಾಡುವುದು ಮತ್ತು ಪೋಷಣೆಯ ಖರ್ಚು ಪಡೆಯುವ ಹಕ್ಕು ಇದೆ. ಹಿಂದೂ ದತ್ತಕ ಮತ್ತು ನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಆಕೆ ಈ ಖರ್ಚನ್ನು ತಂದೆಯಿಂದ ಪಡೆಯಲು ಅರ್ಹಳು ಎಂದು ಛತ್ತೀಸ್ಗಢ ಹೈಕೋರ್ಟ್ ಹೇಳಿದೆ. ಕೌಟುಂಬಿಕ ನ್ಯಾಯಾಲಯವು ಪುತ್ರಿಯ ಮನವಿಯನ್ನು ಅಂಗೀಕರಿಸಿ ತಂದೆಯು ಪಾಲನೆ, ಪೋಷಣೆಯ ಹಾಗೂ ಮದುವೆಯ ಖರ್ಚನ್ನು ಪಾವತಿಸಲು ಆದೇಶಿಸಿದ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಛತ್ತೀಸ್ಗಢ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನ್ಯಾ. ಸಂಜಯ್ ಕೆ. ಅಗ್ರವಾಲ್ ಮತ್ತು ನ್ಯಾ. ಸಂಜಯ್ ಕುಮಾರ್ ಜೈಸ್ವಾಲ್ ಇವರನ್ನೊಳಗೊಂಡ ವಿಭಾಗೀಯ ಪೀಠವು ವಿವಾಹವಾಗದ ಪುತ್ರಿಗೆ ಪಾಲನೆ, ಪೋಷಣೆಯ ಖರ್ಚು ನೀಡಲು ತಂದೆಗೆ ಆದೇಶಿಸಿದ ತೀರ್ಪನ್ನು ಸಮರ್ಥಿಸಿಕೊಂಡು, ಹಿಂದೂ ದತ್ತಕ ಮತ್ತು ಪಾಲನಾ ಕಾಯ್ದೆ 1956 ರ ಕಲಂ 3 ಬಿಐಎ ಹಾಗೂ 20 ಉಪಕಲಂ 3 ರ ಅನ್ವಯ ಅವಿವಾಹಿತ ಪುತ್ರಿಗೆ ಮದುವೆ ಆಗುವವರೆಗೂ ತಂದೆಯಿಂದ ಪಾಲನೆ, ಪೋಷಣೆಯ ಖರ್ಚು ಪಡೆಯುವ ಹಕ್ಕು ಇದೆ. ಜೊತೆಗೆ ಮದುವೆ ಖರ್ಚುಗಳನ್ನು ಪಡೆಯಲು ಕೂಡ ಕಾಯ್ದೆಯಡಿ ಆಕೆಗೆ ಹಕ್ಕು ಇದೆ ಎಂದು ತೀರ್ಪು ನೀಡಿದೆ. ಪ್ರೌಢ ವಯಸ್ಸಿಗೆ ತಲುಪಿದ್ದರೂ ಸಹ ವಿವಾಹವಾಗದ ಪುತ್ರಿಯನ್ನು ಸಾಕುವ ಜವಾಬ್ದಾರಿ ತಂದೆಯ ಮೇಲಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಕುಟುಂಬ ನ್ಯಾಯಾಲಯಗಳ ಕಾಯ್ದೆಯ ಕಲಂ 19 ಅಡಿಯಲ್ಲಿ ಕೌಟುಂಬಿಕ ನ್ಯಾಯಾಲಯ ನೀಡಿದ್ದ ತೀರ್ಪನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿತ್ತು. ಆ ತೀರ್ಪಿನಲ್ಲಿ ಪುತ್ರಿಗೆ ತಿಂಗಳಿಗೆ 2,500 ರೂಪಾಯಿ ಪಾಲನೆ, ಪೋಷಣೆ ಹಾಗೂ ಮದುವೆ ಖರ್ಚಿಗೆ 5 ಲಕ್ಷ ರೂಪಾಯಿ ನೀಡುವಂತೆ ತಂದೆಗೆ ಆದೇಶಿಸಲಾಗಿತ್ತು. ವಿಭಾಗೀಯ ನ್ಯಾಯಪೀಠವು ಈ ಕೆಳಗಿನಂತೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಅಭಿಲಾಷಾ ಪ್ರಕರಣದಲ್ಲಿ ನೀಡಿದ ತತ್ವಗಳನ್ನು ಗಮನಿಸಿದಾಗ, ವಾದಿಗೆ 25 ವರ್ಷ ವಯಸ್ಸಾಗಿದ್ದರೂ ಕಲಂ 3 ಬಿಐಎ ಹಾಗೂ ಕಲಂ 20 ಉಪಕಲಂ ಇದರ ಅನ್ವಯ ವಿವಾಹವಾಗದ ಪುತ್ರಿಯಾಗಿ ಆಕೆ ತನ್ನ ತಂದೆಯಿಂದ ವಿವಾಹವಾಗುವವರೆಗೆ ಪಾಲನೆ, ಪೋಷಣೆಯನ್ನು ಹಾಗೂ ಮದುವೆ ಖರ್ಚುಗಳನ್ನು ಪಡೆಯಲು ಸ್ಪಷ್ಟವಾಗಿ ಅರ್ಹಳು. ವಾದಿಯ ತಂದೆಯಾಗಿರುವ ಮೇಲ್ಮನವಿದಾರ ಪ್ರತಿವಾದಿಗೆ ಆಕೆಯನ್ನು ಪಾಲಿಸುವ ನೈತಿಕ ಹಾಗೂ ಕಾನೂನುಬದ್ಧ ಜವಾಬ್ದಾರಿ ಇದೆ. ವಾಸ್ತವಿಕ ಹಿನ್ನೆಲೆ: ವಾದಿ ಪುತ್ರಿ ಕಲಂ 3 ಬಿಐಎ ಹಾಗೂ 20 ಉಪಕಲಂ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ತಂದೆಯು 2ನೇ ಮದುವೆ ಮಾಡಿಕೊಂಡಿದ್ದು, ಅದರ ಮೂಲಕ 2 ಮಕ್ಕಳು ಇದ್ದಾರೆ ಎಂದು ಹೇಳಿದ್ದರು. ತಾನು 25 ವರ್ಷ ವಯಸ್ಸಿನವಳಾಗಿದ್ದು, ತನ್ನನ್ನು ತಾನು ಪೋಷಿಸಿಕೊಳ್ಳಲು ಅಸಮರ್ಥಳಾಗಿದ್ದೇನೆ ಎಂದು ಹೇಳಿದ್ದಳು. ತಂದೆಯು ಸರ್ಕಾರಿ ಶಿಕ್ಷಕರಾಗಿದ್ದು, ತಿಂಗಳಿಗೆ 44,642 ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ. ಆದ್ದರಿಂದ ಪಾಲನೆ, ಪೋಷಣೆ ಜೊತೆಗೆ ಮದುವೆ ಖರ್ಚಿಗೆ 15 ಲಕ್ಷ ರೂಪಾಯಿ ಪಡೆಯಲು ಅರ್ಹಳಾಗಿದ್ದೇನೆ ಎಂದು ಅರ್ಜಿ ಸಲ್ಲಿಸಿದ್ದಳು. ಕುಟುಂಬ ನ್ಯಾಯಾಲಯವು ಆಕೆ ತನ್ನನ್ನು ತಾನು ಪಾಲಿಸಿಕೊಳ್ಳಲು ಅಸಮರ್ಥಳಾಗಿದ್ದು, ವಿವಾಹವಾಗುವವರೆಗೆ ತಿಂಗಳಿಗೆ 2,500 ರೂಪಾಯಿ ಹಾಗೂ ಮದುವೆ ಖರ್ಚಿಗೆ 5 ಲಕ್ಷ ರೂಪಾಯಿ ಕೊಡಬೇಕೆಂದು ಆದೇಶಿಸಿತು. ಈ ಆದೇಶದ ವಿರುದ್ಧ ತಂದೆಯು ಹೈಕೋರ್ಟ್ಗೆ ಅಪೀಲು ಸಲ್ಲಿಸಿದ್ದರು. ಕಾರಣ ಮತ್ತು ವಿಶ್ಲೇಷಣೆ: ಪೀಠವು ತಂದೆ, ಪುತ್ರಿಯ ನಡುವಿನ ಸಂಬಂಧಕ್ಕೆ ಯಾವುದೇ ವಿವಾದವಿಲ್ಲದ್ದನ್ನು ಗಮನಿಸಿತು ಮತ್ತು ತಂದೆಯು 2ನೇ ಮದುವೆ ಮಾಡಿಕೊಂಡಿದ್ದು, ಆ ಮದುವೆಯಿಂದ 2 ಮಕ್ಕಳು ಇದ್ದಾರೆ ಎನ್ನುವುದು ವಿವಾದಾತೀತವಾಗಿದೆ. ಹಿಂದೂ ದತ್ತಕ ಮತ್ತು ಪಾಲನೆ ಕಾಯ್ದೆಯ ಕಲಂ 3 ಬಿಗೆ ಉಲ್ಲೇಖ ಮಾಡಿ ಪೀಠ ಹೀಗೆಂದಿದೆ: ಕಲಂ 3 ಬಿಯ ಪಾಲನೆ, ಪೋಷಣೆ ಪದದ ವ್ಯಾಖ್ಯಾನದಲ್ಲಿರುವ ಉಪಕಲಂ ಐಎ ವ್ಯಾಖ್ಯಾನವು ವಿವಾಹವಾಗದ ಪುತ್ರಿಯ ಮದುವೆಗೆ ಸಂಬಂಧಿಸಿದ ಖರ್ಚುಗಳನ್ನು ಒಳಗೊಂಡಿದೆ. ವಿವಾಹವಾಗದ ಪುತ್ರಿಯ ವಿಷಯದಲ್ಲಿ ಪಾಲನೆ, ಪೋಷಣೆ ಎಂದರೆ ಮದುವೆಗೆ ಬೇಕಾದ ಸೂಕ್ತ ಹಾಗೂ ಸಂಬಂಧಿತ ಖರ್ಚುಗಳು ಒಳಗೊಂಡಿರುತ್ತವೆ. ಸರ್ವೋಚ್ಚ ನ್ಯಾಯಾಲಯದ ಅಭಿಲಾಷಾ ವಿರುದ್ಧ ಪ್ರಕಾಶ್ 2021 ತೀರ್ಪನ್ನು ಉಲ್ಲೇಖಿಸಲಾಯಿತು. ಅದರಲ್ಲಿ ಕಲಂ 20 ರ ಅನ್ವಯ ತನ್ನ ಆದಾಯದಿಂದ ಅಥವಾ ಸೊತ್ತಿನಿಂದ ತಾನು ಪಾಲಿಸಿಕೊಳ್ಳಲು ಅಸಮರ್ಥಳಾಗಿರುವ ವಿವಾಹವಾಗದ ಪುತ್ರಿಯನ್ನು ಸಾಕುವುದು ತಂದೆಯ ಕಾನೂನುಬದ್ಧ ಜವಾಬ್ದಾರಿ ಎಂದು ಹೇಳಲಾಗಿದೆ. ಈ ತತ್ವಗಳನ್ನು ಪ್ರಕರಣಕ್ಕೆ ಅನ್ವಯಿಸಿ ಪೀಠವು ಹೀಗೆಂದಿದೆ: ತಂದೆಯು ಸರ್ಕಾರಿ ಶಿಕ್ಷಕರಾಗಿ ಉತ್ತಮ ಸಂಬಳ ಪಡೆಯುತ್ತಿರುವಾಗಲೂ ಮಗಳ ಮದುವೆ ಖರ್ಚು ಕೊಡಲು ನಿರಾಕರಿಸಲಾಗುವುದಿಲ್ಲ. ಅದರಿಂದ ಅಪೀಲನ್ನು ತಳ್ಳಿಹಾಕಿ ಕೌಟುಂಬಿಕ ನ್ಯಾಯಾಲಯದ ತೀರ್ಪಿನಂತೆ ತಿಂಗಳಿಗೆ 2,500 ರೂಪಾಯಿ ಪಾಲನೆ, ಪೋಷಣೆಗೆ ಹಾಗೂ ಮದುವೆ ಖರ್ಚಿಗೆ 5 ಲಕ್ಷ ರೂಪಾಯಿ ನೀಡುವ ಆದೇಶವನ್ನು ಹೈಕೋರ್ಟ್ ಸ್ಥಿರೀಕರಿಸಿದೆ. ಪ್ರಕರಣ ಶೀರ್ಷಿಕೆ: ರಾಜ್ಕುಮಾರ್ ಸೋನ್ವಾನಿ ವಿರುದ್ಧ ಕುಮಾರಿ ಪೂರ್ಣಿಮಾ. ಛತ್ತೀಸ್ಗಢ ಹೈಕೋರ್ಟ್. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.